Hello everyone, welcome to Sanmargaha classes. Let us see question number 31 of chapter Reproduction in Animals. Distinguish between zygote and embryo. Embryo ಮತ್ತೆ zygote ನಡುವಿನ ಡಿಫರೆನ್ಸ್ ಅನ್ನ ಬರೀಲಿಕ್ಕೆ ಹೇಳಿದ್ದಾರೆ. Zygote, the structure obtained by the fusion of sperm and ova. ಇಲ್ಲಿ ಅಥವಾ ovum ಅಂತ ಹೇಳ್ತೀವಿ. Ova is plural for ovum. The structure obtained by fusion of sperm ಮತ್ತೆ ovum ಇವೆರಡು ಫ್ಯೂಷನ್ ಆಗೋದನ್ನ ಏನಂತ ಕರಿತೀವಿ zygote. ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ ದೇ ಫ್ಯೂಸ್ ಟುಗೆದರ್ ಅದನ್ನ ಏನಂತ ಕರಿತೀವಿ ಫರ್ಟಿಲೈಸೇಷನ್. ಅದರಿಂದ ಬರೋದು ಯಾವ್ದು ಪ್ರಾಡಕ್ಟ್ zygote. ಹಾಗಿದ್ರೆ ಎಂಬ್ರಿಯೋ ಅಂದ್ರೇನು? ದ ಸ್ಟ್ರಕ್ಚರ್ obtained by repeated division of zygote ರಿಪೀಟೆಡ್ ಸೆಲ್ ಡಿವಿಷನ್ ಆಗ್ತಾ 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 ಏನಾಗುತ್ತೆ ಇಲ್ಲಿ ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಇಲ್ಲಿ ಎಂಬ್ರಿಯೋ ಏನಿದೆ zygote ಡೆವಲಪ್ಸ್ ಇಲ್ಲಿ ಟಿಶ್ಯೂಸ್ ಮತ್ತೆ ಆರ್ಗನ್ಸ್ ಅನ್ನೆಲ್ಲ ಡೆವಲಪ್ ಮಾಡ್ಕೊಳುತ್ತೆ. ಅದನ್ನ ಎಂಬ್ರಿಯೋ ಅಂತ ಕರೆದಿರ್ತೀವಿ. ಇಟ್ ಕನ್ಸಿಸ್ಟ್ ಆಫ್ ಅ ಸಿಂಗಲ್ ಸೆಲ್. zygote ಕಂಟೇನ್ಸ್ ಸಿಂಗಲ್ ಸೆಲ್. ಇಲ್ಲಿ ನೋಡಿ ಮೇಲ್ ಮತ್ತೆ ಫಿಮೇಲ್. ಓಕೆ, ಇದು ಫಿಮೇಲ್ ಅಂತ ಇಟ್ಕೊಳ್ಳೋಣ, ಇದು ಮೇಲ್. ಯೂಶಲಿ ಪಿಂಕ್ ಫಾರ್ ಫಿಮೇಲ್, ಬ್ಲೂ ಫಾರ್ ಮೇಲ್ ಅಂತ ಆಗಿದೆ ಅಲ್ಲ, ಅದೇ ತರ ನಾವ್ ಇದು ಫಿಮೇಲ್ ಅಂತ ಅನ್ಕೊಳ್ಳೋಣ, ಇದು ಮೇಲ್ ಅಂತ ಅಂದ್ಕೊಳ್ಳೋಣ. ಈಗ ಇವೆರಡು ಫ್ಯೂಸ್ ಆಗ್ತಾ ಇದೆ, ಗ್ಯಾಮೆಟ್ ಸೆಲ್ಸ್ ಫ್ಯೂಸ್ ಆಗಿ ನಮಗೆ zygote ಅನ್ನ ಕೊಡ್ತಾ ಇದೆ, ವಿಚ್ ಕನ್ಸಿಸ್ಟ್ ಆಫ್ ಓನ್ಲಿ ಅ ಸಿಂಗಲ್ ಸೆಲ್. ವೇರಾಸ್ ಎಂಬ್ರಿಯೋ ಕಂಟೈನ್ಸ್ ಮೆನಿ ಸೆಲ್ಸ್. ಎಂಬ್ರಿಯೋದಲ್ಲಿ ಜಾಸ್ತಿ ಸೆಲ್ಸ್ ಇರುತ್ತೆ, ಬಟ್ zygote ಅಲ್ಲಿ ಒಂದೇ ಸೆಲ್ ಇರುತ್ತೆ ಅಥವಾ ಒಂದೇ ನ್ಯೂಕ್ಲಿಯಸ್ ಇರುತ್ತೆ. ಇದರಲ್ಲಿ ಎಂಬ್ರಿಯೋದಲ್ಲಾದ್ರೆ ಜಾಸ್ತಿ ಸೆಲ್ಸ್ ಜಾಸ್ತಿ ನ್ಯೂಕ್ಲಿಯಸ್ ಇರುತ್ತೆ. ಥ್ಯಾಂಕ್ ಯು.